भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः श्रुष्टवादमस्तनोभिः यशेमदेवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति न साक्षो वरिष्ठभिः स्वस्ति न बृहस्पतिर्दधातु। ನಮ್ಮ ಹೆಸರು ನಂದನ್ ಅಂತ ಮತ್ಕೂರು ಗ್ರಾಮದಲ್ಲಿ ವಾಸವಾಗಿರೋದು. ಇಂದು ವಿಶೇಷ ಏನು ಅಂತಂದರೆ ಶ್ರೀ ಪೂಜಮ್ಮ ದೇವಿಯ ನಾನು ಇದ್ದೀನಿ, ನಾನು ಕೊಡ್ತೀನಿ, ನಿನ್ಗೆ ಅಭಯ ಕೊಡ್ತೀನಿ ಹೋಗು ಅಂದಾಗ ಅದಕ್ಕೆ ಸಾಕ್ಷಿ ಏನು ಅಂದಾಗ ತಲೆ ಎತ್ತಿ ನೋಡು ಮೇಲೆ ಅನ್ನೋಕ್ಕೆ ಮೇಲಿನ ಚಾವಣಿ ಕಂಬ ಬಿಟ್ಕೊತದೆ. ಇಲ್ಲಿ ಪುರಾತನ ಕಾಲದ ದೇವರು ಆದರೆ ಪವರ್ಫುಲ್ಲು. ಆದರೆ ಇವಾಗ ಹಳೆ ದೇವಸ್ಥಾನ ಇದು ಮಾಡಿ ಹೊಸ ದೇವರು ಉದ್ಘಾಟನೆ ಮಾಡಿದ್ದೀವಿ. ಈ ತಾಯಿ ಹತ್ರ ಬಂದಂತಹ ಯಾವುದೇ ಜನಗಳಾಗ್ಬೋದು ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿ ಅವರಿಗೆ ದಾರಿದೀಪವಾಗಿ ನಡೆಯುವುದರಲ್ಲಿ ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯಾಗಿದೆ. ಈ ತಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಪದಗಳೇ ಸಾಲಲ್ಲ. नारायणाय विद्महे वासुदेवाय धीमहि तन्नो विष्णु प्रचोदयात्। भवारस्तरङ्गरहे क्षीरेण स्तरयामिः ॐ आप्यायस्य रवेरुदे विश्वरस्तं भविष्टयं भवारस्तरङ्गरहे क्षीरेण स्नपयामिः कात्यायनाय विद्महे कन्याकुमारी धीमहि तन्नो दुर्गे प्रचोदयात्। श्री दुर्गा परमेश्वरी
शिवो मे हस्तु सदा शिवः ॐ आप्याय सर्वे हृदे विष्णुरस्तवविष्टयम् भवावानस्तरङ्गरहे क्षीरेण स्तवयामिहि स्तवविष्टयम् भवावानस्तरङ्गरहे क्षीरेण स्तवयामिहि मधुवातारुदाय देवरच्चरन्ति सिन्धुवः माद्रेण सन्तोषसे मधुवास्नानं समर्पयामि मधुवातारुदाय देवरच्चरन्ति सिन्धुवः ಬೆಲ್ಲ ಕೊಡೋಕಂತ जग्ना सर्वभूतः संवृतं प्रसजात्यम् स्वाहा जग्ना सर्वभूतः ऋतस्तामान जग्नरे स्वाहा अजायन्त एके शोभयादतः जग्नरे तस्मात् जाता अजावज स्वाहा
नमस्ते पद्मालये पद्मदलायताक्षे विश्वप्रजा विश्वपदानुकूले तत्पादपत्रं मयि सन्निधस्तान् स्वाहा प्रियजातश्री ಓಂ ನಮೋ ವೆಂಕಟೇಶಾಯ. ಇದು ಪೂಜಮ್ಮ ದೇವಿ ಅಂತೇಳಿ ಶಕ್ತಿ ಸ್ವರೂಪಿಣಿ ದುರ್ಗಾದೇವಿ. ನಿನ್ನೆ ಒಂದು 3 ದಿವಸಗಳಿಂದ ಈ ದೇವಿಯ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿ ಇವತ್ತಿನ ದಿವಸ ಮಹಾಮಂಗಳಾರತಿ ಆಗಿದೆ. ಈ ಒಂದು ಮತ್ಕೂರು ಗ್ರಾಮಸ್ಥರು ವಿಶೇಷವಾಗಿ ತುಂಬ ಶ್ರದ್ಧಾಭಕ್ತಿಯಿಂದ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಎಲ್ಲರೂ ತೊಡಗಿಸ್ಕೊಂಡು ಒಂದು ತುಂಬ ಕುಟುಂಬದಿಂದ ಈ ಒಂದು ದೇವಿಯ ಒಂದು ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಗ್ರಾಮಸ್ಥರಿಗೆ ಸುಖ ಶಾಂತಿ ಸಮೃದ್ಧಿಯು ಆ ತಾಯಿ ಕೊಡಲಿ ಅಂತ ಹೇಳ್ತಾ ನಮ್ಮ ವೈಖಾನಸ ಆಗಮನದ ಪ್ರಕಾರವಾಗಿ 3 ದಿವಸಗಳಿಂದ ಈ ಹೋಮಗಳನ್ನು ನಡೆಸಿದ್ದೀವಿ. ಆ ತಾಯಿ ತುಂಬ ಅದ್ಭುತವಾಗಿ ಅಲಂಕರಿಸಲಾಗಿದೆ. ಈ ಗ್ರಾಮ ಪ್ರಜರಿಗೆ ಎಲ್ಲರಿಗೂ ಆ ದೇವಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಓಂ ನಮೋ ವೆಂಕಟೇಶಾಯ. ನನ್ನ ಹೆಸರು ಉಮೇಶ್ ಅಂತ, ಮತ್ಕೂರು ಗ್ರಾಮ ಪಂಚಾಯತಿ ಸದಸ್ಯರು. ಇದು ನಮ್ಮ ಮತ್ಕೂರಿನ ಗ್ರಾಮದಲ್ಲಿ ಎಲ್ಲ ಭಕ್ತ ಮಹಾಶಯರೆಲ್ಲರೂ ಸೇರಿ ಬಹಳ ಶ್ರಮವಹಿಸಿ ತಾಯಿ ಪೂಜಮ್ಮ ದೇವರನ್ನು ನಾವು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿ ಇವತ್ತು ಎಲ್ಲರೂ ಸೇರಿ ಆ ತಾಯಿಯ ಭಕ್ತ ಇದಕ್ಕೆ ನಾವೆಲ್ಲರೂ ಸಮರ್ಪಿಸಿ ಅವಳ ಚರಣಕ್ಕೆ ಅವಳ ನಮಸ್ಕಾರವನ್ನು ಮಾಡುತ್ತಾ ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಎಲ್ಲರೂ ಸಹಸ್ರಾರು ಜನರು ಬಂದು ಇಲ್ಲಿ ತಾಯಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇನ್ನೂ ಕೆಲವರು ಬಂದು ಈ ಆಶೀರ್ವಾದ ಪಡಿಬೇಕು. ತಾಯಿ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಯಾಕೆಂದರೆ ಇದು ನಮ್ಮ ಹಿಂದೂ ಸಂಸ್ಕೃತಿ. ಇಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ಕರ್ತವ್ಯದಲ್ಲಿ ಮತ್ಕೂರಿನ ಭಕ್ತ ಮಹಾಶಯರು ಎಲ್ಲರೂ ಸೇರಿ ತಾಯಿ ಪೂಜಮ್ಮನನ್ನು ನೆಲೆಸಿರೋದು ನಿಜವಾಗೂ ನಮ್ಮೆಲ್ಲರಿಗೂ ಒಂದು ರೀತಿಯ ಭಕ್ತರೆಲ್ಲರಿಗೂ ಸಂತೋಷ. ಅಂದರೆ ಯಾವ ರೀತಿ ಅಂದರೆ ನಿಜವಾಗೂ ನಮ್ಮೆಲ್ಲರ ಒಂದು ಮನಸ್ಸಿನ ಇಚ್ಛಾ ಭಾವನೆಯ ಒಂದು ತಾಯಿ ಆಶೀರ್ವಾದ ಸದಾ ಎಲ್ಲ ನಮ್ಮ ದೇಶದ ಮತ್ತು ಎಲ್ಲರ ಒಂದು ಆಶೀರ್ವಚನ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಒಂದು ಆ ತಾಯಿಗೆ ನನ್ನ ಚಿರವಾಗಿ ಆ ತಾಯಿ ಚರಣಗಳಿಗೆ ನಮಸ್ಕರಿಸ್ತೇನೆ. ನಮಸ್ತೆ. ನಾನು ರಾಮಂಜನಪ್ಪ ಅಂತ, ಮಾಜಿ ಪಂಚಾಯಿತಿ ಸದಸ್ಯರು. ಈ ದೇವಾಲಯ ಬಹಳ ಪುರಾತನವಾದ ದೇವಾಲಯ. ಇವತ್ತು ಈ ಸ್ಥಿತಿನಲ್ಲಿ ನಾವು ನೋಡ್ತಿದ್ದೀವಿ. ಒಂದು ಸಣ್ಣ ಗುಡಿಸಲಿನಿಂದ ಹಿಡಿದು ಇದು 3ನೇ ದೇವಸ್ಥಾನವಾಗಿ ಪ್ರಬದ್ಬಲ ಆಗಬೇಕು ಅಂತಂದರೆ ಎಷ್ಟು ಜನರ ಕಷ್ಟಸುಖಗಳನ್ನು ಈ ಅಮ್ಮ ಸಲ್ಲಿಸಿ ನಮಗೆ ಉಪಕಾರ ಮಾಡಿದ್ದಾಳೆ, ನಮ್ಮ ಕಷ್ಟಗಳನ್ನ ತೀರಿಸಿದ್ದಾಳೆ ಅನ್ನೋದಕ್ಕೆ ಕಾರಣ ನಿದರ್ಶನ ಇವತ್ತಿನ ಈ ದೇವಾಲಯನೇ ನಿದರ್ಶನ. ಒಂದೇ ಒಂದು ಸಣ್ಣ ಘಟನೆ ನಡೀತದೆ. ಇಲ್ಲಿ ದೊಡ್ಡ ಗೌಡರು ಅಂತ ಹೇಳಿ ಒಬ್ಬರು ಇರ್ತಾರೆ. ಅವರು ಬಂದು ಅವ್ರ ಕಷ್ಟ ಕಾರ್ಪಣ್ಯವನ್ನು ಕೇಳಿದಾಗ ನಾನು ಇದ್ದೀನಿ, ನಾನು ಕೊಡ್ತೀನಿ, ನಿನ್ಗೆ ಅಭಯ ಕೊಡ್ತೀನಿ ಹೋಗು ಅಂದಾಗ ಅದಕ್ಕೆ ಸಾಕ್ಷಿ ಏನು ಅಂದಾಗ ತಲೆ ಎತ್ತಿ ನೋಡು ಮೇಲೆ ಅನ್ನೋಕ್ಕೆ ಮೇಲಿನ ಚಾವಣಿ ಕಂಬ ಬಿಟ್ಕೊತದೆ. ಇವತ್ತವರೆಗೂ ಅದು ಈ ದೇವಸ್ಥಾನ ಕಟ್ಟಡ ಕಿತ್ತೋಗೋವರೆಗೂ ಆ ಕಂಬ ಇತ್ತು. ಒಂದು ತೊಟ್ಟು ನೀರು ಒಳಗಡೆ ಸುರಿತಾರೆ. ಸುಮಾರು ಜನ, ಸಾವಿರಾರು ಕುಟುಂಬಗಳಿಗೆ ಈ ಅಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹರಿಸಿ ಈ ಒಂದು ಇದಕ್ಕೆ ಇಷ್ಟೊಂದು ದೊಡ್ಡದಾಗಿ ಬೃಹತ್ತಾಗಿ ದೇವಾಲಯವನ್ನು ಕಟ್ಟಿಸ್ಕೊಂಡಿದ್ದಾಳೆ ಅಂದರೆ ಜನರ ಕಷ್ಟ ಕಾರ್ಪಣ್ಯನ ತೀರಿಸ್ಕೊಂಡು ಬಂದಿರತಕ್ಕಂಥ ದೇವಿ ಪೂಜಮ್ಮ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಮುಂದೆನೂ ಅದೇ ರೀತಿ ನಡ್ಕೊಂಡು ಹೋಗ್ತದೆ. ಇಲ್ಲಿ ತುಂಬ ಜನ ಆ ಅಮ್ಮನ ಆಶೀರ್ವಾದ ಪಡೆದು ಈ ದೇವಸ್ಥಾನ ಇನ್ನೂ ಬೃಹತ್ತಾಗಿ ಬೆಳೀಲಿ ಅಂತಕ್ಕಂಥದ್ದು ಜನರ ಭಾವನೆ ಇದೆ. ಅಂಥ ಒಂದು ಭಾವನೆಗೆ ತಾಯಿ ಸ್ಪಂದಿಸ್ತಾ ಇದ್ದಾಳೆ. ಈ ದೇವಾಲಯ ಹೀಗೆ ಇರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಮಸ್ತೆ, ನಾವು ಕಿರಣ್ ಅಂತ, ಮತ್ಕೂರು ಪಕ್ಕದಲ್ಲಿರೋ ಕಾಳೆನಳ್ಳಿ ಅಂತ ಗ್ರಾಮಸ್ಥರು. ಇದು ಭಾಳ ಪುರಾತನ ಕಾಲದಿಂದನೂ ಇದೆ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ. ಹಾಗಾಗಿ ಇವತ್ತು ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಪುನರ್ನಿರ್ಮಾಣ ಮಾಡಿ ಇವತ್ತು ಎಲ್ಲ ಊರುಗಳು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಬಂದು ಆಶೀರ್ವಾದ ತಗೊಂಡು ಒಂದು ಸಲ ತಾಯಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ, ನಾನು ಮತ್ಕೂರು ಗ್ರಾಮದ ಮುನಿರಾಜು ಅಂತ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಶ್ರೀ ಪೂಜಮ್ಮ ದೇವಿಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ದೇವಸ್ಥಾನವು ಸುಮಾರು ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಇಲ್ಲಿ ಐತಿಹಾಸಿಕ ವಿಷಯಗಳನ್ನೇ ಅಡಗಿದೆ. ಇಲ್ಲಿ ಸುಮಾರು ಭಕ್ತಾದಿಗಳನ್ನು ಒಳಗೊಂಡಿದ್ದು ತಾಯಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಇಂದು ಅದ್ಭುತವಾದ ಭವ್ಯ ಮಂದಿರವನ್ನು ನಿರ್ಮಿಸಲಾಗಿದೆ. ಈ ಮಂದಿರವನ್ನು ನಿರ್ಮಿಸಲು ಸುತ್ತ ಎಲ್ಲ ಊರಿನ ಭಕ್ತಾದಿಗಳು, ಗ್ರಾಮಸ್ಥರು
ತಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದರಿಂದ ಇಂದು ಈ ತಾಯಿಗೆ ಸೇವೆಯನ್ನು ಸಲ್ಲಿಸಿ ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗಿ ನಾವೆಲ್ಲರೂ ಈ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಈ ತಾಯಿ ಹತ್ರ ಬಂದಂತಹ ಯಾವುದೇ ಜನಗಳಾಗ್ಬೋದು ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿ ಅವರಿಗೆ ದಾರಿದೀಪವಾಗಿ ನಡೆಯುವುದರಲ್ಲಿ ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯಾಗಿದೆ. ಈ ತಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಪದಗಳೇ ಸಾಲಲ್ಲ. ತಾವು ಯಾರು ಬೇಕಾದ್ರೂ ಬಂದು ಈ ದೇವಿಗೆ ಪಾತ್ರರಾಗಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಕೇವಲ ಒಂದು ವಾರದಲ್ಲೇ ಪರಿಹಾರ ಆಗುವಂತಹ ಒಂದು ಪುಣ್ಯಕ್ಷೇತ್ರವಾಗಿದೆ. ಹೀಗಾಗಿ ಸಹಸ್ರಾರು ಭಕ್ತಾದಿಗಳನ್ನು ಹೊಂದಿರುವ ಈ ತಾಯಿಗೆ ಎಲ್ಲರ ಸೇವೆಯನ್ನು ಸಲ್ಲಿಸಿ ನಾವು ಎಲ್ಲರ ಪರವಾಗಿ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮಗೂ ಎಲ್ಲರಿಗೂ ನಾನು ವಂದಿಸುತ್ತೇನೆ. ನನ್ನ ಹೆಸರು ನಂದನ್ ಅಂತ ಅಂದ್ಬಿಟ್ಟು ಮತ್ಕೂರು ಗ್ರಾಮದಲ್ಲಿ ನಾವು ವಾಸವಾಗಿರೋದು. ಇವತ್ತು ವಿಶೇಷ ಏನು ಅಂತಂದರೆ ಶ್ರೀ ಪೂಜಮ್ಮ ದೇವಿಯ ಉದ್ಘಾಟನಾ ಸಮಾರಂಭ ಏರ್ಪಡಿಸಿದ್ದೇವೆ. ಈ ದೇವಿ ಏನಿಲ್ಲ ಅಂತಂದರೂ ಸಹಸ್ರಾರು ವರ್ಷಗಳಿಂದ ಸಹ ಭಕ್ತಾದಿಗಳನ್ನು ಕಾಪಾಡಿಕೊಂಡು ಬಂದಿರುವಂತಹ ತಾಯಿ ಇಲ್ಲಿ ಬಂದಂತಹ ಭಕ್ತರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿಕೊಂಡು ಈ ತಾಯಿ ಎಲ್ಲ ಭಕ್ತರಿಗೆ ಒಳ್ಳೆಯದನ್ನು ಮಾಡ್ತಾ ಬಂದಿದ್ದಾಳೆ. ಭಕ್ತಾದಿಗಳು ತಾವೆಲ್ಲರೂ ಮತ್ಕೂರು ಗ್ರಾಮ ಹೆಸರುಘಟ್ಟ ಹೋಬಳಿಯಲ್ಲಿರುವ ಪೂಜಮ್ಮ ತಾಯಿ ದೇವಸ್ಥಾನಕ್ಕೆ ಬಂದು ತಾವೆಲ್ಲರೂ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಈ ದೇವಿಯ ಒಂದು ಶಕ್ತಿ ಈ ಇಡೀ ನಮ್ಮ ಸುತ್ತಮುತ್ತ ಹಳ್ಳಿ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಈ ದೇವಿಯ ಶಕ್ತಿ ತಿಳಿದಿದೆ. ಆದ್ದರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವ ಮಹಾದೇವಿ ಆಗಿದ್ದಾಳೆ ಈ ತಾಯಿ. ದಯವಿಟ್ಟು ಭಕ್ತಾದಿಗಳು ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಬಂದು ತಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿಕೊಳ್ಳಲು ಶ್ರೀ ತಾಯಿಯಲ್ಲಿ ಮನವಿ ಮಾಡಿಕೊಂಡ್ರೆ ಅಮ್ಮ ತಪ್ಪದೆ ನಡೆಸ್ಕೊಡ್ತಾಳೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಈ ಸಹಕರಿಸಬೇಕು.
स्वस्ति भुवनस्य स्पति सर्वगणं स्वस्मये आदित्या विश्वे वसुरग्नि स्वस्मये स्वस्ति नो भयंकरा स्वस्ति देवा वरुणरेमा सूर्या चंद्रा मासमेव संगमेव वे स्वस्ति ಹರಿಹರ ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್. ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಪೇಷಂಟ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ. ವಿಳಾಸ ತಿಂಡ್ಲು ಸರ್ಕಲ್, ದೂರವಾಣಿ ಸಂಖ್ಯೆ 7619310707.